ಸಿದ್ದರಾಮಯ್ಯನವ್ರಿಗಿರುವ ವ್ಯತ್ಯಾಸ ನಮ್ಮ ನರೇಂದ್ರ ಮೋದಿ ಅವರಿಗೆ ಇರುವ ವ್ಯತ್ಯಾಸ. ಸಿದ್ದರಾಮಯ್ಯನವರು ಬಡವರಿಗೆ ಆಗುವ ಅನುಕೂಲಗಳ ಬಗ್ಗೆ ವಿಚಾರ ಮಾಡ್ತಾರೆ. ಅದೇ ನಮ್ಮ ನರೇಂದ್ರ ಮೋದಿ ಅವರು ದೇಶ ಬಿಟ್ಟು ಓಡೋಗಿರೋರು ಸಾಲ ಮನ್ನಾ ಮಾಡ್ತಾರೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಬೇಕಾಗುವ ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ. ಬಡವರಿಗಾಗಿ ಸವಲತ್ತುಗಳನ್ನ ಕೊಡೋದನ್ನ ಕಲಿಬೇಕು. ಈಗ ಮೋದಿ ನಂಬರ್ 1 ಇಡೀ ಪ್ರಪಂಚಕ್ಕೆ. ಇಂಡಿಯಾ ಬಿದ್ದೋಗ್ಬಿಟ್ಟಿತ್ತು, 3 ಕಾಸಿಗಿಲ್ದ ಬೆಲೆ ಇದ್ದಂಗೆ ಹೋಗ್ಬಿಟ್ಟಿತ್ತು ಒಂದು ಕಾಲದಲ್ಲಿ. ಇವತ್ತು ಪ್ರಪಂಚಕ್ಕೆ ನಂಬರ್ 1 ಹೆಸರು ತಗೊಂಡಿದೆ. ಹೆಸರು ಭಾರತ ದೇಶ ಯಾವುದು ಅನ್ನೋದು ಅವು ಗೊತ್ತಿಡು ಮಾಡಿದ್ದಾರೆ. ಮೋದಿಯವರು ಮಾಡಿರೋ ಪ್ರಾಜೆಕ್ಟ್ಗೆ ಹೆಸರು ತಗೊಂಡಿದ್ದಾರೆ. ಅಯ್ಯೋ ಅವ್ರು ಮಾಡಿರೋ ಒಂದಲ್ಲ ಮನೆ ರಾಮ ಮಂದಿರ ಕಟ್ಟಿದ್ರು. ರಾಮ ಮಂದಿರ ಮಾಡಿದಾರೆ ಅಂತೇಳಿ ಇನ್ನೊಂದು ಧರ್ಮವನ್ನ ಹೀಯಾಳಿಸುವುದು ತಪ್ಪು. ಹಂಗೆ ಹಳ್ಳಿಗಳು ಅಭಿವೃದ್ಧಿ ಆಗಬೇಕು. ಸಿ ರೋಡ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು. ಬಟ್ ಕೆಲವು ಹಳ್ಳಿ ಒಳಗೆ ಕುಡಿಯೋ ನೀರಿನ ಪ್ರಾಬ್ಲಮ್ ಇದೆ. ಅದು ಅಭಿವೃದ್ಧಿ ಆಗ್ಬೇಕಂದ್ರೆ ಅದು ಬರಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು. ಜೈ ಹಿಂದ್, ಜೈ ಕರ್ನಾಟಕ. ಸುಮ್ಮನೆ ಮೋದಿ ಮೇಲೆ ಸುಮ್ಮನೆ ಪಾಪ ಇಡೀ ಪ್ರಪಂಚಕ್ಕೆ ಹೆಸರುವಾಸಿ ಆಗಿದ್ದಾನೆ. ಅವನ ಮೇಲೆ ಯಾರು ಮಾತಾಡಂಗಿಲ್ಲ. ಆ ಥರ ಗೌರ್ಮೆಂಟ್ ಇಡೀ ಇಂಡಿಯಾ ಅವ್ನು ಹೋದ್ಮೇಲೆ ಇಂಡಿಯಾ ಕಿತ್ತೋಗ್ತೈತೆ ಅಷ್ಟೇ. ಇವರು ಹೇಳ್ತಾರೆ, ತಿಳಿದೇ ಇರೋರು ಹೇಳ್ತಾರೆ. ಏನಂತ ಹೇಳ್ತಾರೆ, ಆ ದುಡ್ಡು ಇಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಸರ್ಕಾರ ನಡೆಯಲ್ಲ ಅಂತಂದ್ರೆ. ಸಿದ್ದರಾಮಯ್ಯನವರು ಏನು ಕೊರತೆ ಇಲ್ಲಾರ್ದೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಪಾಲಲ್ಲಿ ನಮಗೆ ಕೊಡುವಷ್ಟು ಕೊಟ್ಟರೆ ಇನ್ನೂ ಉತ್ತಮವಾಗಿ ಆಡಳಿತ ಮಾಡ್ತಾರೆ ನಮ್ಮ ಸಿದ್ದರಾಮಯ್ಯನವರು ಅಂತೇಳಿ ನಾವು ಹೇಳ್ಬೋದು. ನಮ್ಮ ಸರ್ಕಾರದಿಂದ ಅಷ್ಟೊಂದು ತೆರಿಗೆ ಹೋಗುತ್ತೆ. ಆ ತೆರಿಗೆ ನಮಗೆ ಬಂದರೆ ನಮ್ಮ ರಾಜ್ಯ ಇನ್ನೂ ಅಭಿವೃದ್ಧಿ ಆಗುತ್ತೆ. ಅವು ಬೆಂಬಲ ಕೊಡ್ತೀವಿ ಅವ್ರಿಗೆ. 100% ಬೆಂಬಲ ಕೊಡ್ತೇವೆ. ಅವ್ರ ಪರವಾಗಿನೂ ನಿಲ್ಲುತ್ತೇವೆ. ಅವ್ರೇನು ಹೋಗಿದ್ದಾರಲ್ವಾ ಸಿದ್ದರಾಮಯ್ಯ ಸಾಹೇಬರು, ಅವ್ರು ಬೆಂಬಲ ಕೊಡ್ತೇವೆ. ಇಲ್ಲಿ ಯಾವ ಕಾರಣಕ್ಕೆ ಕೊಡ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವ್ರ ಪಕ್ಷ ಇಲ್ಲಿ ಆಡಳಿತಕ್ಕೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಕೊಡ್ತಾ ಇಲ್ವೋ, ಅಥವಾ ಸಿದ್ದರಾಮಯ್ಯನವರು ಇದ್ದ ಕಾರಣದಿಂದ ಕೊಡ್ತಾ ಇಲ್ವೋ, ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಸಹಜವಾಗಿ ಕಾಣುತ್ತೆ. ನಮ್ಮ ತರ ನಾವು ಕಟ್ಟಿರೋದು ನಾವು ಕೇಳೋ ಅದ್ರಲ್ಲಿ ತಪ್ಪೇನು ಇಲ್ವಲ್ಲ ಸರ್. ಪ್ರತಿಯೊಂದರಲ್ಲೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಗಾಡಿ ಟ್ಯಾಕ್ಸ್ ಕಟ್ತೀವಿ, ಇನ್ಶೂರೆನ್ಸ್ ಕಟ್ತೀವಿ, ರೋಡ್ ಟ್ಯಾಕ್ಸ್ ಕಟ್ತೀವಿ. ಅದೆಲ್ಲ ಕಟ್ಟಿದ್ರು ನಮ್ಗೇನು ಇದು ಸಿಗ್ತಾ ಇಲ್ವಲ್ಲ, ಅನುಕೂಲ ಏನೂ ಸಿಗ್ತಾ ಇಲ್ಲ ಅನ್ಬೋದು. ಹೌದು, ನಮ್ಮ ತೆರಿಗೆ ಯಾವಾಗಲೂ ನಮ್ಮ ಹಕ್ಕೆ. ನಾವು ನಿಮಗೆ ತೆರಿಗೆನೂ ಕೊಡ್ತೀವಿ. ಅದೇ ಥರನಾಗಿ ನಮಗೆ ಬೇಕಾಗಿರುವಂಥ ಸವಲತ್ತನ್ನು ನಾವು ಬೇಡಿಕೆಯಾಗಿ ನಿಮ್ಮ ಕೇಂದ್ರ ಸರ್ಕಾರದ ಮುಂದೆ ಇಡುವಕ್ಕೂ ನಮ್ಮದಾಗಿದೆ. ಕರ್ನಾಟಕದ ಪ್ರಜೆಯಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಪ್ರೋತ್ಸಾಹ ನೀಡ್ತೇನೆ. ರಾಜ್ಯ ಸರ್ಕಾರ ಮಾಡ್ತಿರೋ ಪ್ರೊಟೆಸ್ಟ್ ಸರಿದೆಯಾ ಇಲ್ವಾ ಅನ್ನೋದಕ್ಕಿಂತ ಅವ್ರ ಅನುದಾನ ಸರಿಯಾಗಿ ಹಂಚಿಕೆ ಆಗಿಲ್ಲ ಅಂದರೆ ರಾಜ್ಯ ಸರ್ಕಾರ ಮಾಡ್ತಿರ್ತಕ್ಕಂಥ ಪ್ರತಿಭಟನೆ ಕರೆಕ್ಟ್ ಆಗಿದೆ. ಬಟ್ ಅನುದಾನ ಹಂಚಿಕೆ ಆಗಿದ್ರು ಇವರು ರಾಜಕೀಯಕ್ಕೋಸ್ಕರ ಮಾಡ್ತಿದ್ರೆ ತಪ್ಪಾಗಿರುತ್ತೆ. ಬಟ್ ಇವಾಗ ಅವ್ರು ನನ್ನ ತೆರಿಗೆ ನನ್ನ ಹಾಕುವಂತ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇವರು ಕೂಡ ಇಲ್ಲೂ ಕೂಡ ಹೋರಾಟ, ಇವರು ಅದಕ್ಕೋಸ್ಕರ BJP ಅವರು ಸಹ ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಬಟ್ ಏನಾದ್ರು ಅನ್ಯಾಯ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದ್ರೆ ಅವರು ಕೊಡಬೇಕಾದ್ದು ಸೆಂಟ್ರಲ್ ಗೌರ್ಮೆಂಟ್ನ ಇದು ತಾರತಮ್ಯ ಆಗಿದ್ರೆ. ಇವಾಗ 100 ರೂಪಾಯಿ ನಾವು ಕಟ್ತಾ ಇದ್ರೆ ಬರೀ 13 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ ಅಂದರೆ ಎಲ್ಲಾನು ಉತ್ತರ ಭಾರತದ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಏನು ಸಮರ್ಪಕವಾಗಿ ಜನಸಂಖ್ಯೆ ಆಧಾರದ ಮೇಲೆ ಆಗಿರ್ಬೋದು, ಜನಸಂಖ್ಯೆ ಆಧಾರ ತಲಾದಾಯದ ಮೇಲೆ ಆಗಿರ್ಬೋದು, ಅದನ್ನು ಏನು ಸಮರ್ಪಕವಾಗಿ ಕೊಡಬೇಕು ಅದನ್ನ ಕರ್ನಾಟಕ ರಾಜ್ಯಕ್ಕೆ ಅವ್ರು ಕೊಡಬೇಕು. ಸುಮ್ಮನೆ ಅವ್ರ ಮೇಲೆ ಹೊರೆ ಹೊರಿಸೋದಲ್ಲ. ಅವರು ಇಡೀ 40 ಜಿಲ್ಲೆನೂ ನೋಡಬೇಕು. ಯಾರು ಕೇಂದ್ರ ಸರ್ಕಾರ ಎಲ್ಲ ಕಡೆಯೂ ನೋಡಬೇಕು. ಇವ್ರ GST ಏನಿದೆ ಅವ್ರು ಕೊಟ್ಟವ್ರೆ, ಪೇಪರಲ್ಲೆಲ್ಲ ಕೊಟ್ಟವ್ರೆ ಎಲ್ಲ. ಇವರು ಸುಮ್ಮನೆ ಅದು ಇದು ಎಲ್ಲ ಫ್ರೀ ಬಿಟ್ಟಿದ್ರಲ್ಲ, ಅದಕ್ಕೆಲ್ಲ ಕೇಂದ್ರದ ಮೇಲೆ ತಲೆ ಮೇಲೆ ಕೂರಿಸ್ತಾ ಇದ್ದಾರೆ ಅಷ್ಟೇ. ಅವರು ತೆರಿಗೆ ನಮ್ಮ ಸರ್ಕಾರಕ್ಕೆ ಏನು ಬರಬೇಕೋ, ನಮ್ಮ ಕರ್ನಾಟಕಕ್ಕೆ ಏನು ಬರಬೇಕೋ ಅದು ಅವ್ರು ಕೇಳ್ತಾ ಇದ್ದಾರೆ. ಸುಮ್ಮನೆ ಏನು ಕೇಳ್ತಾ ಇಲ್ವಲ್ಲ. ನಮ್ಗೆ ಏನು ಬರಬೇಕೋ ಅದು ಕೇಳ್ತಾರೆ. ಕೇಳೋದೇನು ನ್ಯಾಯ ಇದೆ, ಕೇಳಬೇಕು. ಅದೇ ಮಾಡಲೇಬೇಕು. ಇವಾಗ ಅವ್ರ ರಾಜ್ಯಗಳಿಗೆ ಅವ್ರು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ವಿರೋಧ ಇದೆ ಅಲ್ಲಿ ಕೊಡ್ತಾ ಇಲ್ಲ ಅವರು. ಆ ಥರ ಒಂದು ಕಡೆ ಒಂಥರ ಯಾಕೆ ಮಾಡಬೇಕು? ಮಾಡಲಿ ಬಿಡಿ. ಬರಬೇಕಾಗಿರೋ ನ್ಯಾಯ ತಾನೇ ಕೇಳ್ತಾರೆ. ಬೇಡ ಅಲ್ಲದೆ ಇರೋದೇನು ಕೇಳಲಿಲ್ವಲ್ಲ. ಅದು ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂಥರ ಇರುತ್ತೆ. ಕೇಳೋದು ಒಳ್ಳೇದೇ, ಪರವಾಗಿಲ್ಲ. ಅವ್ರು ಕೇಳ್ತಾ ಇದಾರಲ್ಲ, ಏನು ಅದ್ರಲ್ಲಿ ಏನಿದೆ ಅದರಲ್ಲಿ ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದಾರೆ. ಹೋಗ್ಬಿಟ್ಟು ಕೇಳಲಿ. ಯಾಕಂದ್ರೆ ಆಲ್ವೇಸ್ ಅವ್ರಿಗೆ ಇದು ಜಾಸ್ತಿ ಪ್ರೊವಿಷನ್ ಕೊಟ್ಟರೆ ನನ್ನ ಇಷ್ಟಕ್ಕೆ ಕೊಡಬೇಕಲ್ಲ. ಆದರೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಏನು ಸರಿಸಮಾನವಾಗಿ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ನಾವು ಕಟ್ಟಿರೋದು ಅದನ್ನು ಕರೆಕ್ಟಾಗಿ ಯಾವುದೇ ಪಾರ್ಟಿ ಇರಲಿ ಅದನ್ನು ಟ್ಯಾಕ್ಸ್ ಇದ್ರಲ್ಲಿ ರಾಜಕೀಯ ಮಾಡಬಾರ್ದು. ರಾಜ್ಯ ಅಭಿವೃದ್ಧಿ ಆಗೋಕ್ಕೋಸ್ಕರ ಅವ್ರ ಪಾಲು ಏನಿದೆಯೋ, ರಾಜ್ಯ ಸರ್ಕಾರದ ಪಾಲು ಏನಿದೆಯೋ ಅವ್ರು ಕೊಡಬೇಕು. ಇದು ತಾರತಮ್ಯ ಆಯ್ತಲ್ವಾ.
ಆ ಥರ ಮಾಡೋದು ತಪ್ಪಲ್ವಾ? ಎಲ್ಲ ರಾಜ್ಯದ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಟ್ಯಾಕ್ಸ್ ಹೋಯ್ತಾ ಇದೆ ಅಂತ ಅಂದರೆ ಇಲ್ಲಿ ಎಲ್ಲನೂ ಇಂಪ್ರೂವ್ಮೆಂಟ್ ಆಗ್ಬಿಟ್ಟದೆ ಅಂತ ಅಲ್ವಾ? ಇಲ್ಲ ನಮ್ಮ ಟ್ಯಾಕ್ಸ್ ನಾವು ಇಂಡಿಯಾ ಅಲ್ಲಿ ಎಲ್ಲದಕ್ಕೂ ಜಾಸ್ತಿ ಟ್ಯಾಕ್ಸ್ ಕೊಡೋದು ನಾವು. ನಮಗೆ ಇದು ಇಲ್ಲ, ಹಕ್ಕಿಲ್ಲ. ಇನ್ನು ಬೇರೆ ರಾಜ್ಯಗಳು ಕಮ್ಮಿ ಟ್ಯಾಕ್ಸ್ ಕೊಟ್ಟು ಅವ್ರಿಗೆ ಜಾಸ್ತಿ ಕೊಡ್ತಾರೆ, ನಮಗಿಲ್ಲ ಅಂತ ಹೇಳಿದ್ರೆ ಅದು ನ್ಯಾಯನಾ? ಮೋದಿ ಗ್ಯಾರಂಟಿ ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕಂದರೆ ಅವ್ರು ಮಾಡ್ತಾ ಇರೋದು ಸಹಜವಾಗಿ ಬುದ್ಧಿವಂತರಿಗೆ ತಿಳಿತಾ ಇದೆ. ಅದನ್ನು ನಾನು ಬಾಯ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಜನಗಳು ಈಗ ದಡ್ರಂತೂ ಅಲ್ಲ, ಪ್ರತಿಯೊಬ್ಬರು ಜ್ಞಾನವುಳ್ಳವರು, ಓದಬಲ್ಲವರು ಇದ್ದೇ ಇದ್ದಾರೆ. ನಾನು ಹೇಳೋದು ಇಷ್ಟೇ, ಸಿದ್ದರಾಮಯ್ಯವರೇ ಇರಲಿ ಅಥವಾ ನಮ್ಮ ಮೋದಿಯವರೇ ಇರಲಿ, ಧರ್ಮಗಳ ನಡುವೆ ಬೆಂಕಿ ಹಚ್ಚಿ ಜನಗಳನ್ನ ಬಲಿಪೋಸು ಮಾಡಬೇಡಿ. ರಾಜಕೀಯ ಮಾಡ್ತೀರ, ರಾಜಕೀಯವಾಗಿ ನೀವು ಈಗ ಬಡವ್ರನ್ನ ಉನ್ನತ ಮಟ್ಟಕ್ಕೆ ತೊಗೊಂಡೋಗೋ ದಾರಿ ನೋಡಿ, ಅದನ್ನು ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಅದು ಸಹಜವಾಗಿ ಎಲ್ಲರ ಕಣ್ಣಿಗೆ ಕಾಣ್ತಾ ಇದೆ. ಧರ್ಮದ ಉದ್ದೇಶದಿಂದನೇ ಓಟ್ ತಗೊಳ್ಳೋ ಆಗಿದ್ದರೆ ಅದು ಧರ್ಮಗಳ ಬೆಂಕಿ ಹಚ್ಚಿ ನೀವು ಅಲ್ಲಿ ಮೇಲೆ ಕೂಡುವ ಆಸೆ ನಿಮ್ಮದು. ನಮ್ಮ ಜನ ಧರ್ಮಕ್ಕೆ ಕಟ್ಟು ಬಿದ್ದರೆ ಏನಾದರೂ ಮಾಡ್ತಾರೆ. ಆ ಕಾರಣಗಳಿಂದ ನೀವು ಧರ್ಮದ ಉಪಯೋಗ ತಗೊಂಡು ನಿಮ್ಮ ರಾಜಕಾರಣ ಮಾಡ್ತಾ ಇದ್ದೀರಾ. ಇಲ್ಲ ಅಂತ ಹೇಳಲ್ಲ, ಮೋದಿಯವರು ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ. ಬಟ್ ಬಡವರ ಬಗ್ಗೆ ವಿಚಾರ ಯಾವಾಗ ಮಾಡೋದಿಲ್ವೋ ಅಲ್ಲಿವರೆಗೂ ಅವ್ರಿಗೆ ಬಡವರ ಕರೆಯಿಂದ ಜೈಕಾರ ಸಿಗಲ್ಲ.